ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪಂಕು ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನಗೆ ಲೈಕ್ಸ್, ಕಾಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೋ. ಮೊದಲಿಗೆ ಒಂದು ಬೌಲಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ, ಉಪ್ಪು, ಸ್ವಲ್ಪ ಎಣ್ಣೆ, ಕರಿಬೇವು, ಕಾರ್ನ್ಫ್ಲೋರ್ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಕೂಡ ಬಿಡಿಸ್ಕೊಂಡ್ರೆ ಅದು ಸ್ಟಿಕ್ಕಿನೆಸ್ ಚೆನ್ನಾಗಿ ಬರುತ್ತೆ. ಈ ಬ್ಯಾಟರ್ ರೆಡಿ ಆಗಿದ ತಕ್ಷಣ ನಾವು ಫಿಶ್ನ ನೀರು, ಉಪ್ಪು ಹಾಗೂ ಅರಿಶಿಣದಿಂದ 1-2-3 ಸರಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಇದನ್ನು ಮಿಕ್ಸ್ ಮಾಡಿ 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟು ನಂತರ ಇದನ್ನು ಹೊರಗಡೆ ತೆಗೆಯೋಣ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾವು ಫಿಶ್ನ ರವೆಯಲ್ಲಿ ಡಿಪ್ ಮಾಡಿ ಆಮೇಲೆ ತವದ ಮೇಲೆ ಹಾಕೋಣ. ರವೆ ಯಾಕೆ ಅಂದರೆ ಕ್ರಿಸ್ಪಿನೆಸ್ ಬರೋದಕ್ಕೆ, ಹಾಗೆ ನಾವು ಹಾಕಿರೋ ಮಸಾಲೆ ಆ ಫಿಶ್ ಮೇಲೆ ಹಾಗೆ ಅಂಟ್ಕೊಂಡಿರಲಿ ಅನ್ನೋದಕ್ಕೆ ಅಷ್ಟೇ. ಫಿಶ್ ಬೇಯೋದಕ್ಕೆ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ, ಹಾರ್ಡ್ಲಿ ಒಂದು 10-15 ಮಿನಿಟ್ಸ್ ಸಾಕು. ಈಗ ನಾವು ಮೇಲ್ಗಡೆ ಕೂಡ ರವೆನ ಹಾಕೋತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಿಶ್ ಮೇಲೆ ಮಸಾಲೆ ಹಾಗೆ ಅಂಟ್ಕೊಂಡಿದೆ. ಈಗ 2 ಸೈಡು ಕ್ಲೀನಾಗಿ ಫಿಶ್ ಬೆಂದಿದೆ. ನಮ್ಮ ಫಿಶ್ ತವಾ ಫ್ರೈ ಈಗ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿವತ್ತು ಫಿಶ್ ತವಾ ಫ್ರೈ ಹೇಗೆ ಮಾಡಿದೆ ಅಂತ. ಸೊ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ, ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಈ ವಿಡಿಯೋಗೂ ಕೂಡ ನಿಮ್ಮ ಸಹಕಾರ ಇರಲಿ ಸ್ನೇಹಿತರೆ. ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.